ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತು ನಾನು ಎಲ್ಲಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದಲ್ವಾ? ಇವತ್ತು ನನಗೆ ಒಂದು ನಾನ್ ಬ್ರೈಡಲ್ದು ಮೇಕಪ್ ಆರ್ಡರ್ ಇತ್ತು. ಸೊ ಆ ಒಂದು ಆರ್ಡರ್ಗೆ ಬಂದಿದ್ದೀನಿ. ನಾನು ನಾನ್ ಬ್ರೈಡಲ್ ಮೇಕಪ್ನ ಹೇಗೆ ಮಾಡ್ತೀನಿ, ಅದು ಕ್ವಿಕ್ ಆಗಿ ಮತ್ತೆ ಲಾಂಗ್ ಲಾಸ್ಟಿಂಗ್ ಕೂಡ ಇರಬೇಕು, ಸ್ವೆಟ್ ಪ್ರೂಫ್ ಟ್ರಾನ್ಸ್ಫರ್ ಪ್ರೂಫ್ ಕೂಡ ಇರಬೇಕು. ಈ ರೀತಿ ಇವಾಗಂತೂ ಸಮ್ಮರ್ ಆಗಿರೋದ್ರಿಂದ ನಾವು ಕಂಪಲ್ಸರಿ ಸ್ವೆಟ್ ಪ್ರೂಫ್ ಟ್ರಾನ್ಸ್ಫರ್ ಪ್ರೂಫ್ ವಾಟರ್ ಪ್ರೂಫ್ ಎಲ್ಲ ಪ್ರೂಫ್ ಕೂಡ ನಾವು ಮಾಡಲೇಬೇಕಾಗತ್ತೆ. ಕ್ವಿಕ್ ಆಗಿ ನಾನ್ ಬ್ರೈಡಲ್ ಅಂತಂದ್ರೆ ನಮಗೆ ಜಾಸ್ತಿ ಅಮೌಂಟ್ ಕೊಡೋದಿಲ್ಲ ಅಲ್ವಾ, ಬ್ರೈಡಲ್ಸ್ ಕೊಡೋ ಅಷ್ಟು. ಸೊ ನಾನ್ ಬ್ರೈಡಲ್ಗೆ ಯಾವ್ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ದೀನಿ ಮತ್ತೆ ಹೇಗೆ ಲಾಂಗ್ ಲಾಸ್ಟಿಂಗ್ ಇರೋದಕ್ಕೆ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಿದ್ದೀನಿ ಅಂತ ಇವತ್ತು ನಾನು ಡೈರೆಕ್ಟ್ ಆಗಿ ಕ್ಲೈಂಟಿಗೆ ನಾನು ಮೇಕಪ್ ಮಾಡ್ತೀನಲ್ವಾ, ಅವಾಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಮೇಕಪ್ ಲುಕ್ ಹೇಗ್ ಬರುತ್ತೆ ಅಂತ ನೀವು ಕೊನೆ ತನಕ ನೋಡಿ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಅನ್ಕೊಂತೀನಿ. ಯಾಕಂತಂದ್ರೆ ನಾನು ಈ ಒಂದು ಮೇಕಪ್ ಏನಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬೇರೆಯವ್ರ ಮೇಲೆ ಮೇಕಪ್ ಮಾಡಿ ತೋರಿಸಿ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರಿ. ಸೊ ನಾನು ಯಾರ್ಯಾರು ಕ್ಲೈಂಟಿಂಗ್ ಮಾಡುವಾಗ ಹಾಗೆ ಮಾಡ್ಕೊಳ್ಳೋಣ ವಿಡಿಯೋನ ಅಂತ ಅನ್ಕೊಂಡಿದ್ದೆ. ನಾನ್ ವಿಡಿಯೋ ಮಾಡೋದು ಆಕ್ಚುಲಿ ನೈಟ್ 10:30 ನಾನು ಬೇರೆ ಯಾರನ್ನೋ ಕರ್ಕೊಂಡ್ಬಂದು ಮೇಕಪ್ ಮಾಡ್ತೀನಿ ಅಂತಂದ್ರೆ ಯಾರು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಯಾವ್ದಾದ್ರು ಮೇಕಪ್ ಆರ್ಡರ್ಸ್ ಹೋದಾಗ ತೋರ್ಸೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಈಗ ಆ ಒಂದು ಡೇ ಬಂದಿದೆ. ಇವತ್ತು ನಾನು ಡೈರೆಕ್ಟ್ ಕ್ಲೈಂಟ್ನ ಹೇಗೆ ಅಟೆಂಡ್ ಮಾಡ್ತೀನಿ ಮತ್ತೆ ಅವ್ರಿಗೆ ಹೇಗೆ ಮೇಕಪ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ನೋಡಿ, ಇವರೇ ನಮ್ಮ ಕ್ಲೈಂಟ್. ಇವ್ರು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದೆ. ಫೇಸ್ ವಾಶ್ ಆದಮೇಲೆ ಮತ್ತೆ ವೆಟ್ ವೈಪ್ಸಲ್ಲಿ ನೀಟಾಗಿ ನಾನು ವಾಶ್ ಮಾಡ್ತಾಯಿದ್ದೀನಿ. ಏನೇ ವಾಶ್ ಮಾಡಿದ್ರೂ ವೆಟ್ ವೈಪ್ಸಲ್ಲಿ ಮತ್ತೆ ಇನ್ನೊಂದು ಸರಿ ನೀವು ವೈಪ್ ಮಾಡಿ, ಅವಾಗ ಏನೇ ಡಸ್ಟ್ ಇದ್ರೂ ಆಚೆ ಬಂದುಬಿಡತ್ತೆ. ಕ್ಲಿನ್ಸರ್ ಆದಮೇಲೆ ಟೋನರ್ ಹಾಕಿರುವಂಥ ಕ್ಲಿಪ್ಪಿಂಗ್ಸು ಮಿಸ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಫೋನ್ ಆನ್ ಮಾಡ್ದೇ ಹಾಗೆ ಇಟ್ಬಿಟ್ಟು ನಾನು ಮರೆತು ಮಾಡಿಬಿಟ್ಟಿದೆ. ಸೊ ನಾನು ಯಾವ ಟೋನರ್ ಹಾಕಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇವ್ರದ್ದು ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ಆಯ್ಲಿ ಸ್ಕಿನ್ಗೆ ಸೆಟ್ ಆಗುವಂಥ ಟೋನರ್ನ ಯೂಸ್ ಮಾಡಿದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇವತ್ತು ನಾನು ಏನೇನು ಯೂಸ್ ಮಾಡಿದ್ದೀನಿ ಎಲ್ಲ ಪ್ರಾಡಕ್ಟ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ನೋಡಿ, ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಇವ್ರದ್ದು ಆಯ್ಲಿ ಸ್ಕಿನ್ ಆಗಿರೋದ್ರಿಂದ ನಾನು ಮಾಮಾ ಅರ್ತ್ ಅವ್ರದ್ದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಯೂಸ್ ಮಾಡಿದೆ. ನೆಕ್ಸ್ಟು ನಾನು ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ, ಇನ್ಸೈಟ್ ಅವ್ರದ್ದು ಪ್ರೈಮರು. ಇದು ಜೆಲ್ ಥರ ಇರುತ್ತೆ. ನಾನು ಆಲ್ರೆಡಿ ನಿಮಗೆ ಈ ಒಂದು ಪ್ರೈಮರ್ನ ಇಂಟ್ರಡ್ಯೂಸ್ ಮಾಡಿದ್ದೀನಿ. ನಾನು ಆಲ್ರೆಡಿ ತುಂಬ ವಿಡಿಯೋಸ್ಗಳಲ್ಲಿ ನಾನು ಯೂಸ್ ಮಾಡಿಬಿಟ್ಟು ಹೇಗೆ ಯೂಸ್ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಇವ್ರದ್ದು ಆಯ್ಲಿ ಸ್ಕಿನ್ ಪ್ಲಸ್ ಓಪನ್ ಪೋರ್ಸ್ ಇರೋದ್ರಿಂದ ಓಪನ್ ಪೋರ್ಸ್ ಎಲ್ಲೆಲ್ಲಿದೆ ಅಲ್ಲಿ ಎಲ್ಲ ನಾನು ನೀಟಾಗಿ ಪ್ರೈಮರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಸಿಲಿಕಾನ್ ಬೇಸ್ಡ್ ಪ್ರೈಮರ್ ಆಗಿರುತ್ತೆ. ಆಯ್ಲಿ ಸ್ಕಿನ್ನು ಮತ್ತು ಯಾರಿಗೆ ಪೋರ್ಸ್ ಇರುತ್ತೆ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬೇಸ್ ಫ್ಲಾಲೆಸ್ ಆಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈಗ ಪ್ರೈಮರ್ನ ಅಪ್ಲೈ ಮಾಡಿ ನಾನು ಮತ್ತೆ ಒಂದು 2 ಮಿನಿಟ್ಸ್ ಗ್ಯಾಪ್ ಬಿಡ್ತಾಯಿದ್ದೀನಿ. ನಾನು ಪ್ರತಿಯೊಂದು ಸ್ಟೆಪ್ಗೂ ಗ್ಯಾಪ್ ಬಿಟ್ಟಿದ್ದೀನಿ, ಬಟ್ ವಿಡಿಯೋದಲ್ಲಿ ನಾನು ಆ ಗ್ಯಾಪ್ ಬಿಟ್ಟಿರೋದು ತೋರಿಸಿಲ್ಲ. ನಾನು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸಲ್ಲಿ ನಾನು ನೀಟಾಗಿ ನಿಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಹೋಗಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋಸ್ನ ಚೆಕ್ ಮಾಡಿ. ಈಗ ನಾನು ಇವ್ರಿಗೆ ಡರ್ಮಾ ಪ್ಯಾಲೆಟಲ್ಲಿ ಮಾಡ್ತಾಯಿದ್ದೀನಿ. ಡರ್ಮಾ ಪ್ಯಾಲೆಟ್ಗೆ ನಾನು ಗ್ರಿಪ್ ಪ್ರೈಮರ್ನ ಯೂಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ. ಇವ್ರಿಗೆ ಡಾರ್ಕ್ ಸರ್ಕಲ್ ಹೈಡ್ ಮಾಡೋದಕ್ಕೇ ನಾನು ಡರ್ಮಾ ಪ್ಯಾಲೆಟಲ್ಲೇ ನಾನು ಇವ್ರ ಶೇಡ್ಗಿಂತ ಒಂದು ಶೇಡ್ ಡಾರ್ಕರ್ ಶೇಡ್ ಕನ್ಸೀಲರ್ ಪ್ಲಸ್ ಫೌಂಡೇಶನ್ ಎರಡೂ ಆಗಿ ಇದು ವರ್ಕ್ ಆಗುತ್ತೆ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಿಮಗೆ ತೋರಿಸಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಪ್ರೀವಿಯಸ್ ವಿಡಿಯೋಸ್ನ ನೋಡಿ ನಿಮಗೆ ನೀಟಾಗಿ ಈ ಒಂದು ಪ್ಯಾಲೆಟ್ನ ಯೂಸ್ ಮಾಡಿ ಮೇಕಪ್ ಮಾಡೋದು ಹೇಗೆ ಅಂತ ಗೊತ್ತಾಗತ್ತೆ. ಈಗ ನಾನು ಇವ್ರಿಗೆ ಅಂಡರ್ ಐ ಡಾರ್ಕ್ನೆಸ್ಸು ಮತ್ತು ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಎಲ್ಲ ಹೈಡ್ ಮಾಡೋದಕ್ಕೆ ಒಂದು ಶೇಡ್ ಡಾರ್ಕರ್ ಶೇಡ್ನ ತೊಗೊಂಡಿದ್ದೀನಿ. ಕನ್ಸೀಲರು ಮತ್ತು ಫೌಂಡೇಶನ್ ಎರಡೂ ಕೂಡ ನಾನು ಇದರಲ್ಲೇ ಯೂಸ್ ಮಾಡ್ತಾಯಿದ್ದೀನಿ. ಇದು 2 in 1 ಆಗಿ ಯೂಸ್ ಮಾಡ್ಬೋದು. ಇನ್ನು ನಾನು ಫೌಂಡೇಶನ್ಗೆ ಇವ್ರ ಶೇಡ್ನೇ ಕರೆಕ್ಟಾಗಿ ಚೂಸ್ ಮಾಡಿಕೊಂಡು ನಾನು ಈ ಒಂದು ಡರ್ಮಾ ಪ್ಯಾಲೆಟಲ್ಲಿ ಏನೇನು ಶೇಡ್ ಯೂಸ್ ಮಾಡಿದ್ದೀನಿ ಎಲ್ಲದಕ್ಕೂ ಕೂಡ ಒಂದು ಡ್ರಾಪ್, ಆ್ಯಕ್ಚುಲಿ ನಾನು ಫುಲ್ ಫೇಸ್ಗೆ ತೊಗೊಂಡಾಗ ಫುಲ್ ಫೇಸ್ಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಲ್ವಾ, ಆವಾಗ 2 ಡ್ರಾಪ್ ಆ್ಯಡ್ ಮಾಡಿದ್ದೀನಿ. ಗ್ರಿಪ್ ಪ್ರೈಮರ್ ನಾನು ಇವತ್ತು ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ರೀಕೋಡ್ ಅವರ ವಾಟರ್ ಪ್ರೂಫ್ ಗ್ರಿಪ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಗ್ರಿಪ್ ಪ್ರೈಮರ್ನ ನಾನು
ಫುಲ್ ಫೇಸ್ಗೆ ಏನಾದರೂ ಪ್ರಾಡಕ್ಟ್ ತೊಗೊಂಡಾಗ 2 ಡ್ರಾಪ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಈ ಒಂದು ಗ್ರಿಪ್ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಈ ಒಂದು ಡರ್ಮಾ ಪ್ಯಾಲೆಟಲ್ಲಿ ಕನ್ಸಿಸ್ಟೆನ್ಸಿ ತುಂಬ ತಿಕ್ಕಿರುತ್ತೆ, ನಮಗೆ ಬ್ಲೆಂಡ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ನಾನು ಗ್ರಿಪ್ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ಗ್ರಿಪ್ ಪ್ರೈಮರ್ ಇನ್ನೂ ಒಂದಕ್ಕೆ ಯೂಸ್ ಆಗುತ್ತೆ, ಮತ್ತು ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್, ಟ್ರಾನ್ಸ್ಫರ್ ಪ್ರೂಫ್ ಆಗೋದಕ್ಕೂ ಕೂಡ ಈ ಒಂದು ಗ್ರಿಪ್ ಪ್ರೈಮರ್ ಯೂಸ್ ಆಗುತ್ತೆ. ಇನ್ನು ನೆಕ್ಸ್ಟು ಈ ಒಂದು ಪ್ರಾಡಕ್ಟ್ನ ಸೆಟ್ ಮಾಡೋದಕ್ಕೆ ನಾವೇನೇ ಕ್ರೀಮ್ ಪ್ರಾಡಕ್ಟ್ ಹಾಕಿದ್ರೂ ಪೌಡರ್ ಪ್ರಾಡಕ್ಟಿಂದ ಸೆಟ್ ಮಾಡಬೇಕಾಗುತ್ತೆ. ನಾನು ಟ್ರಾನ್ಸ್ಲೂಷನ್ ಪೌಡರ್ PAC ಅವ್ರದ್ದು ಟ್ರಾನ್ಸ್ಲೂಷನ್ ಪೌಡರ್ನ ತಗೊಳ್ತಾ ಇದ್ದೀನಿ. ಫಸ್ಟ್ ನಾನು ಕಣ್ಣತ್ರ ಸೆಟ್ ಮಾಡ್ತಾಯಿದ್ದೀನಿ. ಐ ಮೇಕಪ್ ಮಾಡ್ತೀವಲ್ಲ ಆ ಒಂದು ಪೋರ್ಷನ್ನ ನಾನು ಸೆಟ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಬ್ಲೆಂಡ್ ಮಾಡಿದರೂ ಕೂಡ ಸ್ವಲ್ಪ ಗ್ಯಾಪ್ ಇತ್ತಲ್ವಾ, ಸೊ ಆವಾಗ ಮತ್ತೆ ಇನ್ನೊಂದು ಸರಿ ನಾನು ಬ್ರಷಲ್ಲಿ ಬ್ಲೆಂಡ್ ಮಾಡಿಬಿಟ್ಟು ನಾನು ಸೆಟ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಕ್ರೀಸ್ ಲೈನ್ ಕ್ರಿಯೇಟ್ ಆಗಬಾರ್ದು ಅಂತ. ಇನ್ನು ಅಂಡರ್ ಐ ಕೆಳಗೆ ಇವ್ರ ಶೇಡ್ಗಿಂತ 2 ಶೇಡ್ ಲೈಟರ್ ಶೇಡ್ನ ನಾನು ಹೈಲೈಟ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಸೇಮ್ ಪ್ರಾಡಕ್ಟಲ್ಲೇ ನಾನು 2 in 1 ಕನ್ಸೀಲರ್ ಮತ್ತು ಫೌಂಡೇಶನ್ ಎರಡೂ ಆಗಿ ಕೂಡ ಈ ಒಂದು ಡರ್ಮಾ ಪ್ಯಾಲೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಅಂಡರ್ ಐ, ನೋಸ್ ಬ್ರಿಡ್ಜ್ ಮತ್ತು ಅಪ್ಪರ್ ಲಿಪ್ ಮೇಲೆ, ಚಿನ್ನು ಮತ್ತು ಫೋರೆಡ್, ಇಲ್ಲಿ ಎಲ್ಲೆಲ್ಲಿ ಹೈಲೈಟ್ ಮಾಡೋದು ಅಲ್ಲೆಲ್ಲ ನಾನು 2 ಶೇಡ್ ಲೈಟರ್ ಶೇಡ್ನ ತಗೊಳ್ತಾ ಇದ್ದೀನಿ. ಈ 2 ಶೇಡ್ ಲೈಟರ್ ಶೇಡ್ಗೂ ಅಷ್ಟೇ ನಾನು ಡೈರೆಕ್ಟ್ ಪ್ಯಾಲೆಟ್ಟಿಂದ ನಾನು ತಗೊಂಡು ಯೂಸ್ ಮಾಡ್ತಾಯಿಲ್ಲ. ಅದಕ್ಕೆ ಗ್ರಿಪ್ ಪ್ರೈಮರ್ನ 1 ಡ್ರಾಪ್ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡೇ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಡರ್ಮಾ ಪ್ರಾಡಕ್ಟು ಯಾವುದೇ ಶೇಡ್ ತಗೊಳ್ಳಿ, ನೀವು ಈ ಪ್ರೊಸೀಜರ್ ಕಂಪಲ್ಸರಿಯಾಗಿ ಮಾಡಬೇಕಾಗತ್ತೆ. ಈಗ ನೋಡಿ ನಾನು ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಕಣ್ಣು ಕೆಳಗೆ ಬ್ಲೆಂಡ್ ಮಾಡುವಾಗ ನಾವು ಕ್ಲೈಂಟ್ಸ್ನ ಮೇಲ್ ನೋಡಿ ಅಂತ ಹೇಳಿ ಬ್ಲೆಂಡ್ ಮಾಡಬೇಕಾಗತ್ತೆ. ಇನ್ನು ನಾನು ಹೈಲೈಟ್ ಮಾಡೋದಕ್ಕೆ ಎಲ್ಲೆಲ್ಲಿ ಪ್ರಾಡಕ್ಟ್ನ ಅಪ್ಲೈ ಮಾಡಿದ್ದೆ ಅಲ್ಲೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಪ್ಯಾಚಿ ಥರ ಕಾಣಿಸ್ಬಾರ್ದು, ಆ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ ಅಂಡರ್ ಐ ಹತ್ರ. ಮತ್ತು ಒಂದು ಸರಿ ಮತ್ತೆ ಫಿನಿಶಿಂಗ್ ಕೊಟ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ ಬ್ಲೆಂಡ್ ಆಗಬೇಕು, ಯಾವುದೇ ಕಾರಣಕ್ಕೂ ಪ್ಯಾಚಿ ಅಂತ ಅನ್ನಿಸ್ಬಾರ್ದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಅಂತ. ಈಗ ಅಂಡರ್ ಐ ಕೆಳಗೆ ನಾನು ಟ್ರಾನ್ಸ್ಲೂಷನ್ ಪೌಡರ್ ಸೇಮ್ PAC ಅವ್ರದ್ದು ಟ್ರಾನ್ಸ್ಲೂಷನ್ ಪೌಡರೇ ಯೂಸ್ ಮಾಡ್ತಾಯಿದ್ದೀನಿ. ನಾನು ಹೇಗೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ನೋಡಿ, ಪಫ್ನ ತಗೊಂಡು ನಾನು ಪೌಡರ್ನ ಡೈರೆಕ್ಟ್ ಅಪ್ಲೈ ಮಾಡ್ತಾಯಿಲ್ಲ. ಫಸ್ಟು ಪೌಡರ್ ಪಫಲ್ಲಿ ಅಪ್ಲೈ ಮಾಡಿಕೊಂಡು ನನ್ನ ಕೈ ಮೇಲೆ ಫಸ್ಟ್ ಡ್ಯಾಬ್ ಮಾಡಿ ಆಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ನಾವು ಜಾಸ್ತಿ ಪೌಡರ್ನ ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಕ್ರೀಸ್ ಲೈನ್ ಕ್ರಿಯೇಟ್ ಆಗುತ್ತೆ ಮತ್ತು ಮೇಕಪ್ ಕೇಕಿ ಆಗಿಬಿಡತ್ತೆ. ಸೊ ಅಂಡರ್ ಐ ಕೆಳಗೆ ಆದಷ್ಟು ಕಡಿಮೆ ಪ್ರಾಡಕ್ಟ್ನ ಯೂಸ್ ಮಾಡಿ ನಾವು ಮಾಡಬೇಕಾಗತ್ತೆ ಮೇಕಪ್ನ. ಇನ್ನು ನಾನು ಫುಲ್ ಫೇಸಲ್ಲಿ ಈಗ ನಾನು ಎಲ್ಲ ಕಡೆನೂ ಟ್ರಾನ್ಸ್ಲೂಷನ್ ಪೌಡರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಯಾವ ಪ್ಲೇಸು ಬಿಡದೇ ಇರೋ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಇನ್ನು ನೀವು ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನೀವು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ನಾನು ಹೇಗೆ ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ನ ಎಷ್ಟು ತಗೋಬೇಕು, ಹೇಗೆ ಯೂಸ್ ಮಾಡಬೇಕು, ಮತ್ತು ಯಾವ್ಯಾವ ಪ್ರಾಡಕ್ಟು ಯಾವಾಗ ಯೂಸ್ ಮಾಡಬೇಕು ಅಂತ ಡೀಟೇಲ್ ಇನ್ಫಾರ್ಮೇಷನ್ನ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್, ನಾನು ಕನ್ನಡದಲ್ಲಿ ಫ್ರೀ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗಳನ್ನ ಸೀರೀಸ್ನ ಅಪ್ಲೋಡ್ ಮಾಡಿದ್ದೀನಿ. ಡೇ 1, ಡೇ 2, ಡೇ 3 ಈ ರೀತಿ ನಾನು 16 ಎಪಿಸೋಡ್ನ ನಾನು ಹಾಕಿದ್ದೀನಿ. ನೀವು ಹೋಗಿ ಚೆಕ್ ಮಾಡಿ, ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ನಿಮಗೆ ಪ್ರತಿಯೊಂದು ಟ್ಯುಟೋರಿಯಲ್ ಕೂಡ ಸಿಗುತ್ತೆ. ಪ್ರತಿಯೊಂದು ಒಂದೊಂದು ಸ್ಟೆಪ್ನೇ ನಾನು ಹೇಗೆ ಮಾಡಬೇಕು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಪ್ರೀವಿಯಸ್ ವಿಡಿಯೋಸ್ನ ಚೆಕ್ ಮಾಡಿ. ಯಾರಿಗೆಲ್ಲ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಇದೆ, ಹೊರಗಡೆ ಹೋಗಿ ಕಲಿಯೋದಕ್ಕೆ ನನಗೆ ಟೈಮ್ ಇಲ್ಲ ಮತ್ತು ನನಗೆ ಅಮೌಂಟ್ ಕೂಡ ಅಷ್ಟಿಲ್ಲ ಅಂತ ಅನ್ನೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಡೀಟೇಲಾಗಿ ಪಿನ್ ಟು ಪಿನ್ ಒಂದೊಂದೇ ಸ್ಟೆಪ್ಪು ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಎಲ್ಲ ವಿಡಿಯೋಸ್ನೂ ಒಂದ್ಸರಿ ಚೆಕ್ ಮಾಡಿ. ಈಗ ನಾನು ಐ ಮೇಕಪ್ ಮಾಡ್ತಾಯಿದ್ದೀನಿ. ಐ ಮೇಕಪ್ಗೆ ಒಂದು ನ್ಯೂಡ್ ಶೇಡ್ಸ್, ಒಂದು 2 to 3 ನ್ಯೂಡ್ ಶೇಡ್ಸ್ನ ಸೇರಿ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಐ ಮೇಕಪ್ ಟ್ಯುಟೋರಿಯಲ್ಸು ಅಷ್ಟೇ ಡೀಪಾಗಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರೀವಿಯಸ್ ವಿಡಿಯೋಸ್ನ ಚೆಕ್ ಮಾಡಿ. ಇನ್ನು ನೋಡಿ ನಾನು ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋಸಲ್ಲೂ ಅಷ್ಟೇ ಐ ಮೇಕಪ್ಪು ಚೆನ್ನಾಗಿ ಕಾಣಬೇಕು ಅಂತಂದರೆ ಬ್ಲೆಂಡಿಂಗ್ ಟೆಕ್ನಿಕ್ಸ್ ತುಂಬ ಚೆನ್ನಾಗಿರಬೇಕು ಅಂತ ನೋಡಿ. ನಾನು ಕ್ಲೈಂಟ್ಸಿಗೆ ಮಾಡ್ತಾ ಇರೋದ್ರಿಂದ ನಾನು ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಕೇಳಿದ್ದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಯಾರಿಗಾದರೂ ಮಾಡಿ ತೋರಿಸಿ ಅಂತ.
ಇನ್ನು ನಾನು ನಿಧಾನಕ್ಕೆ ಡಿಲೇ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಅಂದರೆ ಈಗ ಅವ್ರದ್ದು ಈವೆಂಟ್ ಇದೆ, ಈವೆಂಟಿಗೆ ಅವ್ರು ಹೋಗಬೇಕು. ಅದು ಅಲ್ಲದೆ ಸ್ವಲ್ಪ ಲೇಟಾಗಿ ಬೇರೆ ಬಂದಿದ್ದಾರೆ ಕ್ಲೈಂಟು. ಸೊ ಅದಕ್ಕೋಸ್ಕರ ನಾನು ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಫಾಸ್ಟಾಗಿ ಮಾಡಿದ್ರು ಫಿನಿಶಿಂಗ್ ನೋಡಿ ಲಾಸ್ಟಲ್ಲಿ ಹೇಗೆ ಬರುತ್ತೆ ಅಂತ. ಈಗ ನೋಡಿ ನಾನು ಮೆಬಿಲಿನ್ ಅವ್ರದ್ದು ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಸೂಪರಾಗಿದೆ ಈ ಒಂದು ಪ್ರಾಡಕ್ಟ್ ಮಾತ್ರ. ಐಲೈನರ್ ಅಂತೂ ಡ್ರಾ ಮಾಡೋದಕ್ಕೂ ಈಸಿ. ಅದರಲ್ಲೇ ಬ್ರಷ್ ಬಂದಿರುತ್ತೆ ಅಲ್ವಾ, ಅದು ತುಂಬ ಚೆನ್ನಾಗಿ ನಾವು ತಿನ್ನಾಗಿ ಡ್ರಾ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಪ್ರೇಟಾಗಿ ಐಲೈನರ್ ಬ್ರಷ್ ಬೇಕು ಅಂತಲೇ ಇಲ್ಲ, ಅಷ್ಟು ನೀಟಾಗಿ ನಾವು ಡ್ರಾ ಮಾಡ್ಬೋದು. ಇನ್ನು ಐಲೈನರ್ ಹೇಗೆ ಡ್ರಾ ಮಾಡೋದು ಅಂತ ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ. ಇನ್ನು ನೆಕ್ಸ್ಟು ಮಸ್ಕರಾ ನೋಡಿ, ಮಸ್ಕರಾ ಹೇಗೆ ಅಪ್ಲೈ ಮಾಡೋದು ಅಂತ. ಹೀಗೆ ಮೇಲ್ಗಡೆ ಫಸ್ಟು ಐಬ್ರೋಸ್ ಹತ್ರ ಹಿಂಗೆ ಇಟ್ಕೊಂಡು ಈ ರೀತಿ ಅಪ್ಲೈ ಮಾಡಿ. ಇನ್ನು ನಾನೇ ಅಪ್ಲೈ ಮಾಡ್ಕೊಳ್ಳೋದು ನಿಮಗೆ ತೋರಿಸಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಈಗ ನೋಡಿ, ನೀವೇನಾದರೂ ಕ್ಲೈಂಟ್ಸ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಅಪ್ಲೈ ಮಾಡಿ. ಇನ್ನು ನಾವು ಫುಲ್ ಲೂಸ್ ಪೌಡರ್ ಹಾಕಿರೋದ್ರಿಂದ ನೀವು ಅಕಸ್ಮಾತ್ ಏನಾದರೂ ಕೈ ಟಚ್ ಆದರೂ ಕೂಡ ಯಾವುದೇ ರೀತಿ ನಿಮಗೆ ಅಲ್ಲಿ ಮಾರ್ಕ್ಗಳೇನು ಬೀಳಲ್ಲ. ಯಾಕೆ ಅಂತಂದರೆ ನಾವಿನ್ನೂ ಲೂಸ್ ಪೌಡರ್ನ ಡಸ್ಟ್ ಮಾಡಿಲ್ಲ. ಡಸ್ಟ್ ಮಾಡೋದಕ್ಕೆ ಮುಂಚೆನೇ ನೀವು ಈ ಒಂದು ಪ್ರೊಸೀಜರ್ನೆಲ್ಲ ಮಾಡ್ಕೊಳ್ಳಿ, ಲಾಸ್ಟಲ್ಲಿ ಡಸ್ಟ್ ಮಾಡ್ಕೊಳ್ಳಿ. ಈಗ ಮಸ್ಕರಾ ಹಾಕಿದ್ದು ಕೂಡ ಆಯಿತು. ನೆಕ್ಸ್ಟ್ ಸ್ಟೆಪ್ಪು ಕಾಜಲ್ಲು. ಇವರಿಗೆ ನಾನು ಬ್ಲ್ಯಾಕ್ ಕಲರ್ ಐ ಶ್ಯಾಡೋಗೆ ನಾನು ಮೇಕಪ್ ಫಿಕ್ಸರ್ನ ಸ್ಪ್ರೇ ಮಾಡಿಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಮತ್ತು ಕಣ್ಣಲ್ಲಿ ನೀರು ಬರುತ್ತೆ ಅಂತ ಅಂದಾಗೂ ಕೂಡ ಅಷ್ಟೇ ನಾವು ಕಾಜಲ್ನ ಅಪ್ಲೈ ಮಾಡಿ ಅದ್ರ ಮೇಲೆ ನಾವು ಬ್ಲ್ಯಾಕ್ ಐ ಶ್ಯಾಡೋನು ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಸ್ಮರ್ಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಮಗೆ ಎರಡೂ ಅಪ್ಲೈ ಮಾಡಿದ್ರೆ ಆ್ಯಕ್ಚುಲಿ ಅವ್ರಿಗೆ ಆಲ್ರೆಡಿ ಕಣ್ಣಲ್ಲಿ ನೀರು ಬರುತ್ತೆ. ಅವಾಗ ಎರಡೆರಡು ಮಾಡೋಕ್ಕೆ ಹೋದರೆ ಇನ್ನೂ ಜಾಸ್ತಿ ಬಂದುಬಿಟ್ಟು ಮೇಕಪ್ ಹಾಳಾಗುತ್ತೆ. ಸೊ ಹಂಗೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋರಿಗೆ ಮತ್ತು ವಾಟರ್ ಲೈನ್ ಸ್ಪೇಸ್ ಕಡಿಮೆ ಇರೋರಿಗೆ ನೀವು ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಬ್ಲ್ಯಾಕ್ ಐ ಶ್ಯಾಡೋಗೆ ಎನಿ ಮೇಕಪ್ ಫಿಕ್ಸರ್ನ ನೀವು ಸ್ಪ್ರೇ ಮಾಡಿಬಿಟ್ಟು ನೀವು ಆ ಒಂದು ಬ್ಲ್ಯಾಕ್ ಐ ಶ್ಯಾಡೋನ ಅಪ್ಲೈ ಮಾಡ್ಬೋದು ಈ ಒಂದು ಕಾಜಲ್ ಅಪ್ಲೈ ಮಾಡುವಂಥ ಪ್ಲೇಸಲ್ಲಿ. ಈಗ ನೋಡಿ, ನಾನು ಲೂಸ್ ಪೌಡರ್ ಅಪ್ಲೈ ಮಾಡಿದ್ನಲ್ಲ, ಎಲ್ಲ ನೀಟಾಗಿ ಡಸ್ಟ್ ಮಾಡ್ತಾಯಿದ್ದೀನಿ. ಡಸ್ಟ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ, ಇಲ್ಲ ಅಂತಂದರೆ ಬೂದಿ ಕಾಣಿಸುತ್ತೆ. ಇನ್ನು ಇವ್ರ ಐಬ್ರೋಸ್ ಆಲ್ರೆಡಿ ತಿಕ್ಕಿರೋದ್ರಿಂದ ನಾನು ಲೈಟಾಗಿ ಐಬ್ರೋ ಪ್ಯಾಲೆಟಲ್ಲಿ ಲೈಟಾಗಿ ತೊಗೊಂಡಿದ್ದೀನಿ. ಇವ್ರಿಗೇನಾದರೂ ತುಂಬ ಡ್ರಾ ಮಾಡಿಬಿಟ್ರೆ ಡ್ರಾಮ್ಯಾಟಿಕ್ಕಾಗಿ ಕಾಣಿಸುತ್ತೆ, ಸೊ ಚೆನ್ನಾಗಿ ಕಾಣಲ್ಲ. ಇವ್ರಿಗೆ ಆಲ್ರೆಡಿ ಐಬ್ರೋ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಟಚಪ್ ಕೊಡ್ತಾಯಿದ್ದೀನಿ ಅಷ್ಟೇ. ನಾನು ನಿಮಗೆ ಪ್ರತಿಯೊಂದು ಪ್ರಾಡಕ್ಟು ಇವ್ರು ಯೂಸ್ ಮಾಡಿರುವಂಥ ಪ್ರತಿಯೊಂದು ಪ್ರಾಡಕ್ಟು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀರಿ. ಇನ್ನು ಡರ್ಮಾ ಪ್ಯಾಲೆಟು ಕೆಲವೊಂದು ಸರಿ ಇರೋದಿಲ್ಲ, ಸ್ಟಾಕ್ ಇರೋದಿಲ್ಲ, ಔಟ್ ಆಫ್ ಸ್ಟಾಕ್ ಅಂತಲೇ ಇರುತ್ತೆ. ಸೊ ಸ್ಟಾಕ್ ಇದ್ದರೆ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇಲ್ಲ ಅಂತಂದರೆ ನೀವು ಡೈರೆಕ್ಟ್ ಆಫ್ಲೈನಲ್ಲೇ ತೊಗೊಳ್ಳಿ, ವೈಭವ್ ಸ್ಟೋರಲ್ಲಿ ಸಿಗುತ್ತೆ ಡರ್ಮಾ ಪ್ಯಾಲೆಟ್ ನಿಮಗೆ. ಓಕೆ, ಈಗ ನಾನು ಇವ್ರಿಗೆ ಪೌಡರ್ ಬ್ಲಷ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ನ್ಯಾಚುರಲ್ಲಾಗಿ ನಾನು ಹೆವಿ ಮಾಡ್ತಾಯಿಲ್ಲ. ಅವ್ರಿಗೆ ನಮಗೆ ಮೊದಲೇ ಹೇಳಿದರು ನ್ಯಾಚುರಲ್ಲಾಗಿ ಬೇಕು, ಹೆವಿ ಬೇಡ ಅಂತ. ಜಸ್ಟ್ ಸಿಂಪಲ್ಲಾಗಿ ಒಂದು ಲೈಟ್ ಶೇಡ್ ಬ್ಲಷ್ ಹಾಕ್ತಾಯಿದ್ದೀನಿ, ಹಾಕಿದ್ರೂ ಹಾಕದೇ ಇರೋ ಥರ ಅನ್ನೋ ರೀತಿ. ಈಗ ನೆಕ್ಸ್ಟು ಹೈಲೈಟರ್ ಯೂಸ್ ಮಾಡ್ತಾಯಿದ್ದೀನಿ, ಶಿಮ್ಮರ್ ಹೈಲೈಟರು. ಈ ಒಂದು ಪ್ಯಾಲೆಟಲ್ಲೇ ಇರುವಂಥ ಹೈಲೈಟರು. ನಿಮಗೆ ಹೈಲೈಟರ್ದು ಪ್ರತಿಯೊಂದು ಪ್ರಾಡಕ್ಟ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು ಬೇಕಂತ ಅಂದರೆ. ಇನ್ನು ನಾನು ಹೈಲೈಟ್ ನೋಸ್ ಬ್ರಿಡ್ಜ್ ಮೇಲೆ ಮಾಡಿದೆ, ಫೋರೆಡ್ ಮೇಲೆ, ಚೀಕ್ ಬೋನ್ ಮೇಲೆ ಮತ್ತು ಚಿನ್ನ ಹತ್ರ ಎಲ್ಲ ಕಡೆ ಮಾಡಿದ್ಮೇಲೆ ನಾನು PAC ಅವ್ರದ್ದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ಮೇಕಪ್ ಫಿಕ್ಸರ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಅಂದರೆ ಲಾಂಗ್ ಸ್ಟೇ ಇರೋದಕ್ಕೆ ತುಂಬ ಯೂಸ್ ಆಗುತ್ತೆ. ಸ್ವೆಟ್ ಪ್ರೂಫ್ಗೂ ಕೂಡ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಲಾಸ್ಟಾಗಿ ಲಿಪ್ಸ್ಟಿಕ್, ನಾನು ಮಾಮಾ ಅರ್ತ್ ಅವ್ರದ್ದು, ನಾನು ಎಲ್ರಿಗೂ ಯೂಸ್ ಮಾಡುವಂಥ ಲಿಪ್ಸ್ಟಿಕ್ ಇದೆಲ್ಲರಿಗೂ ಸೂಟ್ ಆಗುತ್ತೆ. ನಾನು ಲಾಸ್ಟ್ ವಿಡಿಯೋಸಲ್ಲಿ ಶೇಡ್ ಕೂಡ ಹೇಳಿದ್ದೀನಿ, ನೀವು ಒಂದ್ಸರಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ಒಂದು ಲಿಪ್ಸ್ಟಿಕ್ಕು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಮತ್ತು ಒಂದು ಕ್ರೀಮಿ ಥರ ಇರುತ್ತೆ. ನಾನು ಡ್ರಾ ಮಾಡೋದಕ್ಕೂ ತುಂಬ ಈಸಿ ಇರುತ್ತೆ. ನೋಡಿ, ಈ ರೀತಿ ನಾನು ಲಿಪ್ಸ್ಟಿಕ್ಕು ಹಾಕ್ಬಿಟ್ಟು, ಇವ್ರಿಗೆ ಸ್ವಲ್ಪ ಗ್ಲಾಸಿ ಲುಕ್ ಬೇಕು ಅಂದರು, ಸೊ ಅದಕ್ಕೋಸ್ಕರ ನಾನು ಲಿಪ್ ಗ್ಲಾಸ್ ಹಾಕ್ತಾಯಿದ್ದೀನಿ. ಎಲ್ಲ ಪ್ರಾಡಕ್ಟು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡಿ. ಇನ್ನು ಲಾಸ್ಟಲ್ಲಿ ಫೈನಲ್ ಲುಕ್ ಹೇಗೆ ಬಂತು ಅಂತ ನೋಡೋಣವಾ. ಇವ್ರಿಗೆ ಹೇರ್ ಸ್ಟೈಲು ಕರ್ಲ್ಸ್ ಕೇಳಿದರು, ಈ ರೀತಿಯಾದಂಥ ಹೇರ್ ಸ್ಟೈಲ್ ಮಾಡಿದ್ದೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಅವ್ರಿಗೆ ಫೋರೆಡ್ ಜಾಸ್ತಿ ಇರೋದ್ರಿಂದ ಫೋರೆಡ್ ಕವರ್ ಮಾಡುವಂಥ ಹೇರ್ ಸ್ಟೈಲ್ಸ್ ಮಾಡಿ ಮುಂದೆ ಅಂತ ಹೇಳಿದರು. ಫೋರೆಡ್ ತುಂಬ ಅವರಿಗೆ ಗ್ಯಾಪ್ ಇದೆ, ಸೊ ಅದಕ್ಕೋಸ್ಕರ ಈ ಒಂದು ಹೇರ್ ಸ್ಟೈಲ್ ಮಾಡಿದ್ದೆ. ಇನ್ನು ಸ್ಯಾರಿ ಡ್ರಿಪ್ಪಿಂಗ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ.
ನೋಡಿ ಮೇಕಪ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ಎಷ್ಟು ನೀಟಾಗಿ, ಯಾವುದೇ ರೀತಿ ಹೆವಿ ಇಲ್ಲ, ಕಲರ್ ಅಷ್ಟೇ ಅವ್ರಿಗೆ ನೀಟಾಗಿ ಸೆಟ್ ಆಗ್ತಾ ಇದೆ ಮೇಕಪ್ಪು, ಎಷ್ಟು ಫ್ಲಾಲೆಸ್ ಆಗಿ ನ್ಯಾಚುರಲ್ ಆಗಿ ಇದೆ ಅಂತ ನೋಡಿ. ಇನ್ನು ಈ ಒಂದು ಲುಕ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ಎಲ್ಲ ಮೇಕಪ್ ಟೆಕ್ನಿಕ್ಸ್ನ ನೀವು ಡೀಟೇಲಾಗಿ ಕಲಿಬೇಕು ಅಂತಂದರೆ ಪ್ರೀವಿಯಸ್ ವಿಡಿಯೋಸಲ್ಲಿ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಡೇ 16 ತನಕ 16 ಎಪಿಸೋಡ್ ಇದೆ. ನೀವೆಲ್ಲನೂ 1 by 1 ನೋಡಿ ನೀವು 100% ನೀಟಾಗಿ ಕಲಿತೀರಾ ಅಂತಲೇ ಹೇಳ್ಬೋದು. ಇನ್ನು ನೀವು ಬೇರೆಯವ್ರಿಗೆ ಮಾಡಿ ತೋರಿಸಿ ಅಂತ ಹೇಳಿದ್ರಿ. ಸೊ ನಾನು ನಮ್ಮ ಕ್ಲೈಂಟ್ ಮೇಲೇ ನಾನು ಮೇಕಪ್ ಆರ್ಡರ್ ಇರೋವಾಗೇ ವಿಡಿಯೋ ಶೂಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಈ ಒಂದು ಲುಕ್ ಬಗ್ಗೆ ನೀವು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.